ಎಲ್ಲರಿಗೂ ಕನ್ನಡ ಪ್ರೋಟೆಕ್ ಪ್ಲಸ್ ಚಾನಲ್ಗೆ ಸ್ವಾಗತ. ಇಲ್ಲಿ ಕೆ ಎ ಅಪ್ಡೇಟ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿಗಳೇ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತಿದ್ದೀನಿ ನಿಮಗೆ ಗೊತ್ತಿರ್ಬೋದು. ಈಗಾಗಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ರಿಲೀಸ್ ಮಾಡಿರೋವಂಥದ್ದು ಎಲ್ಲರೂ ಸಹ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡಿರ್ತಾರೆ. ಆದರೆ ತುಂಬ ಜನ ವಿದ್ಯಾರ್ಥಿಗಳು ಇಶ್ಯೂಗಳು ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಿರೋದು. ಏನು ಪ್ರಾಬ್ಲಮ್ಸ್ಗಳು ಅಂತ ನೋಡೋದಾದರೆ ಮೊದಲಿಗೆ ರ್ಯಾಂಕ್ ಪ್ರಾಬ್ಲಮ್. ಸೊ ಈ ಒಂದು KCET ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಮಗೆ ರ್ಯಾಂಕೇ ಮೆನ್ಷನ್ ಆಗಿಲ್ಲ ಅಂತಾರೆ, ಆಯಿತಾ. ಕೆಲವರು ಇನ್ನು ಕೆಲವರು ಏನು ಹೇಳ್ತಿದ್ದಾರೆ, ನಮ್ಮ ಕ್ಯಾಟಗರಿನೇ ಮೆನ್ಷನ್ ಮಾಡಿಲ್ಲ ಇಲ್ಲಿ, ಹಾಗೆ ಉಲ್ಟಾ ಪಲ್ಟಾ ಕ್ಯಾಟಗರಿ, ನಾವು ಮಾಮೂಲಿ 3A ಇದ್ರೆ ಇಲ್ಲಿ ಬೇರೆ ಯಾವುದೋ ಕ್ಯಾಟಗರಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಕೆಲವರಿಗೆ ನಾವು ಈ ಕೋಟಾ ಅಂಡರಲ್ಲಿ ಬರಬೇಕು, ಅಂದರೆ ನಾವು ಕೋಟಾಗೆ ಎಲಿಜಿಬಲ್ ಇದ್ದೀವಿ, ಓಕೆನಾ, ಈ ಕೋಟಾದಲ್ಲಿ ಎಲಿಜಿಬಲ್ ಇದ್ದೀವಿ, ಬಟ್ ಇವರು ಮೆನ್ಷನ್ನೇ ಮಾಡಿಲ್ಲ ಅಂತ ಹೇಳ್ತಿರೋದು. ಹಾಗಾಗಿ ಈ ಎಲ್ಲ ಇಶ್ಯೂಗಳನ್ನೂ ಸೇರಿಸ್ಕೊಂಡು KE ಒಂದು ಅಪ್ಡೇಟ್ನ ಕೊಟ್ಟಿರೋವಂಥದ್ದು. ಅಪ್ಡೇಟ್ ಅಥವಾ ನೋಟಿಫಿಕೇಷನ್ ಅಂತಲೇ ಹೇಳ್ಬೋದು. ಸೊ ಏನಂತ ಹೇಳಿದಾರೆ ಅಂತ ಬಗ್ಗೆ ಫುಲ್ ಮಾಹಿತಿನ ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಆಲ್ರೆಡಿ ಎಲ್ಲರಿಗೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡೋದು ಹೇಗೆ ಅಂತ ತಿಳಿದಿದೆ, ಆದರೂ ಒಂದು ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. KE ವೆಬ್ಸೈಟಿಗೆ ಬರಬೇಕು. ಈ ಒಂದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಇಡ್ತೀನಿ. ಹಾಗೆ UGCET 2025 ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಒಂದು ಮೊದಲನೇ ಲಿಂಕ್ ಇದೆ, ಡೌನ್ಲೋಡ್ ವೆರಿಫಿಕೇಷನ್ ಸ್ಲಿಪ್ ಲಿಂಕ್ ಅಂತ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಯೂಸರ್ ID ಪಾಸ್ವರ್ಡ್, ಮೊದಲಲ್ಲಿ ಕೊಟ್ಟಿರುವಂಥ ಯೂಸರ್ ID ಪಾಸ್ವರ್ಡಿಂದ ನೀವು ಕ್ಯಾಪ್ಚಾ ಎಂಟರ್ ಮಾಡಿಬಿಟ್ಟು ಲಾಗಿನ್ ಆಗುವಂಥದ್ದು. ಸೊ ಆದಮೇಲೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಬರುತ್ತೆ. ಈಗ ಮೇನ್ ಮ್ಯಾಟ್ರ್ ಬರೋಣ. ಮೇನ್ ಮ್ಯಾಟ್ರ್ ಏನಪ್ಪ, ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇಶ್ಯೂಗಳು ಪ್ರಾಬ್ಲಮ್ಗಳಿರೋದ್ರಿಂದ KE ಏನಂತ ಅಪ್ಡೇಟ್ ಕೊಟ್ಟಿದ್ದಾರೆ, ಇಲ್ಲಿ ಕೆಲವೊಂದು ಎರರ್ಸ್ ಆಗಿದ್ದಾವೆ, ಖಂಡಿತ ಒಪ್ಕೊಳ್ತೀವಿ. ಹಾಗೆ ಇದು ನಮ್ಮ ಎರರು ಆಗಿರುತ್ತೆ, ಹಾಗೆ ವಿದ್ಯಾರ್ಥಿಗಳ ಎರರು ಆಗಿರುತ್ತೆ. ಹಾಗಾಗಿ ನಾವು ಏನು ಮಾಡ್ತೀವಿ ಅಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಇನ್ನು 2 to 3 ಡೇಸ್ ಒಳಗೆ ಅಪ್ಡೇಟೆಡ್ ವಿಂಡೋನ ಬಿಡ್ತೀವಿ, ಅಂದರೆ ಅಪ್ಡೇಟೆಡ್ ಲಿಂಕ್ನ ಬಿಡ್ತೀವಿ. ಆ ಒಂದು ಅಪ್ಡೇಟೆಡ್ ಲಿಂಕಲ್ಲಿ ಎಲ್ಲರೂ ಸಹ ಒರಿಜಿನಲ್ ವೆರಿಫಿಕೇಷನ್ ಸ್ಲಿಪ್, ಅಂದರೆ ಒರಿಜಿನಲ್ ಅಂದರೆ ನಿಮ್ದು ಏನಾದರೂ ಎರರ್ಸ್ ಇತ್ತು ಅಂದರೆ ಅವೆಲ್ಲ ಕ್ಲಿಯರ್ ಆಗುತ್ತೆ. ಸೊ ಆ ಕ್ಲಿಯರ್ ಆದ ನಂತರ ನೀವು ಈ ಒಂದು ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಅದರಲ್ಲಿ ಎಲ್ಲ ಡೀಟೇಲ್ಸು ಇರುತ್ತೆ ಅಂತ ಹೇಳ್ತಿದ್ದಾರೆ. ಅದರಲ್ಲೂ ಸಹ ಎರರ್ಸು ಅಥವಾ ಪ್ರಾಬ್ಲಮ್ಸ್ ಇತ್ತು, ನಿಮ್ದು ಏನಾದರೂ ಮತ್ತೆ ಆ ಡಾಕ್ಯುಮೆಂಟ್ ಇಲ್ಲ ಇದಕ್ಕೆ ಎಲಿಜಿಬಲ್ ಇಲ್ಲ, ಅದು ಎಲಿಜಿಬಲ್ ಇದ್ದೀವಿ ಅಂತ ಆ ಥರ ಏನಾದ್ರು ಇಶ್ಯೂ ಬಂತಂದರೆ ನೀವು ಡೈರೆಕ್ಟಾಗಿ ಏನು ಮಾಡಬೇಕಾಗುತ್ತೆ, KE ಆಫೀಸ್ನ ವಿಸಿಟ್ ಮಾಡಬೇಕು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಂತ KE ಅಪ್ಡೇಟ್ ಕೊಡ್ತಿರೋದು, ಓಕೆನಾ. ಹಾಗಿದ್ದರೆ KE ಆಫೀಸಿಗೆ ಕರೆದ್ರು. ಈಗ ಮೊದಲಿಗೆ ಲಿಂಕ್ ಬಿಡ್ತಾರೆ, ಅದರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲೂ ಸಹ ನಮಗೆ ಇಶ್ಯೂ ಬಂದು ಆಫೀಸಿಗೆ ಕರೆದ್ರೆ ಅಂದರೆ ತುಂಬ ವಿದ್ಯಾರ್ಥಿಗಳು ಬಂದು ಒಂದೇ ಸತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಕೊಡ್ತಾರಾ? ಖಂಡಿತವಾಗ್ಲೂ ಇಲ್ಲ. ಸೊ ಇಲ್ಲಿ ಅದ್ರ ಬಗ್ಗೆನೂ ಅಪ್ಡೇಟ್ ಬಂದಿರುವಂಥದ್ದು. ಏನಪ್ಪ ಅಪ್ಡೇಟ್ ಅಂತ ನೋಡೋದಾದರೆ, ನಾವು ಇಲ್ಲಿ ಸ್ಲಾಟ್ ವೈಸ್, ಅಂದರೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ಅಕಸ್ಮಾತ್ ನೀವೇನಾದರೂ ಈ ಒಂದು 10th 12th ಹಾಗೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ಸ್, ಹಾಗೆ ಈ ಒಂದು ಕನ್ನಡ ರೂರಲ್ ಈ ಒಂದು ಕೋಟಾ ಅಂಡರಲ್ಲಿ ಲೈಕ್ NCC NSS ಡಿಫೆನ್ಸ್ ಈ ಒಂದು ಕೋಟಾದಲ್ಲಿ ಎಲಿಜಿಬಲ್ ಇದ್ದು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕು ಅಂದರೆ ನೀವು ಈ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಗೊತ್ತಿದೆ. ಈಗ ಮೆನ್ಷನ್ ಮಾಡಿರುವಂಥ ಎಲ್ಲ ಡಾಕ್ಯುಮೆಂಟ್ಸು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ವೆರಿ ವೆರಿ ಇಂಪಾರ್ಟೆಂಟು. ಇವೆಲ್ಲ ಡಾಕ್ಯುಮೆಂಟ್ಸ್ನು ತಗೊಂಡು KE ಆಫೀಸಿಗೆ ಬರಬೇಕು. ಯಾವಾಗ ನಾವು ರ್ಯಾಂಕ್ ವೈಸಲ್ಲಿ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರಿತೀವಿ, ಯಾರ್ಯಾರು ಮಿಸ್ಟೇಕ್ ಆಗಿದೆ ಆ ಪ್ರಕಾರವಾಗಿ ಬಂದು KE ಆಫೀಸಲ್ಲಿ ಬೆಂಗಳೂರಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕಾಗುತ್ತೆ ಅಂತ ಬಂದಿರುವಂಥ ಮಾಹಿತಿ. ಇದಿಷ್ಟು ಇವತ್ತಿನ ಅಪ್ಡೇಟ್ ಆಗಿರುತ್ತೆ. ಸೊ KE ಕಡೆಯಿಂದ ಏನಾದರೂ ನೆಕ್ಸ್ಟ್ ಅಪ್ಡೇಟ್ ಬಂತು ಅಂದರೆ ಖಂಡಿತವಾಗ್ಲೂ ನಮ್ಮ ಚಾನಲ್, ಹೊಸ ಚಾನಲ್ ಆಗಿರ್ತಿದ್ದು ಕನ್ನಡ ಪ್ರೋಟೆಕ್ ಪ್ಲಸ್ ಅಂತ. ಸೊ ಕನ್ನಡ ಪ್ರೋಟೆಕ್ ಇದೆಯಲ್ಲ, ಅದೇ ಚಾನಲ್ದು ಅಪ್ಡೇಟೆಡ್ ವರ್ಷನು. ಸೊ ಇಲ್ಲಿ ಎಜುಕೇಷನ್ ಪರ್ಪಸ್ ವೀಡಿಯೋಸ್ ಮಾತ್ರ ಮಾಡ್ತಿರೋದಂತೂ. ಸೊ ಎಲ್ಲರೂ ಸಹ ಫಾಲೋ ಆಗಿ. ಹಾಗೆ ಈ ಒಂದು ವೀಡಿಯೋನ ಆದಷ್ಟು ಜನ ವಿದ್ಯಾರ್ಥಿಗಳಿಗೆ ಇಲ್ಲಿ 10th PUC ಡಿಪ್ಲೊಮೊ ಹಾಗೆ ನೀಟ್ KCET ಎಲ್ಲ ಥರ ಅಪ್ಡೇಟ್ಸು ನೀಡ್ತಾ ಇರ್ತೀವಿ. ಹಾಗಾಗಿ ಎಲ್ಲರೂ ಸಹ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋನ ಆದಷ್ಟು ಜನಕ್ಕೆ ವಿದ್ಯಾರ್ಥಿಗಳಿಗೆ ಶೇರ್ ಮಾಡ್ತಾ ಬನ್ನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.